ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ದಾವಣಗೆರೆಯ ಪ್ರತಿಷ್ಠಿತ ಜೆ ಮೆಡಿಕಲ್ ಕಾಲೇಜ್ ನೀಟ್ ಕಟ್ ಆಫ್ ಅನಾಲಿಸಿಸ್ ಮಾಡೋಣ. ಈ ಕಾಲೇಜಲ್ಲಿ ಟೋಟಲ್ ಇಂಟೇಕ್ ಇರೋದು 245 ಸೀಟು. ಯೂಶ್ವಲಿ 150 ಇರುತ್ತೆ, 250 ಇರುತ್ತೆ. ಇಲ್ಲಿ ಯಾಕೋ ಗೊತ್ತಿಲ್ಲ 245 ಸೀಟ್ಸ್ ಇದೆ. ದಾವಣಗೆರೆಯಲ್ಲಿ 2 ಕಾಲೇಜ್ ಇದೆ, ಒಂದು JJM, ಇನ್ನೊಂದು SS ಅಂತಿದೆ, ಶಾಮನೂರು ಶಿವಶಂಕರಪ್ಪ. ಇವೆರಡರಲ್ಲೂ ಇದು ತುಂಬ ಹಳೆ ಕಾಲೇಜು ಮತ್ತು ಕಂಪ್ಯಾರಿಟಿವ್ಲಿ ಬೆಸ್ಟ್ ಕಾಲೇಜ್. ಹಾಗೆ ದಾವಣಗೆರೆ ಸಹ ಒಳ್ಳೆ ಸಿಟಿ ಕಂಪೇರ್ ಟು ಎನಿ ಅದರ್ ಸಿಟೀಸ್. ಕರ್ನಾಟಕದ ಮಧ್ಯಭಾಗದಲ್ಲಿದೆ. ದಾವಣಗೆರೆ ಬೆಣ್ಣೆ ದೋಸೆ, ಮಿರ್ಚಿ ಮಂಡಕ್ಕಿಗೆಲ್ಲ ವೆರಿ ಪಾಪ್ಯುಲರ್. ಹಾಗೆ ಎಜುಕೇಷನ್ಗೂ ತುಂಬ ಚೆನ್ನಾಗಿದೆ, ಅಲ್ಲಿರೋ ಜನನೂ ಸಹ ಒಳ್ಳೆಯವರು. ಹಾಗಾಗಿ ಬೇರೆ ಊರಿನವರು ಸಹ ಈ ಕಾಲೇಜು, ಈ ಊರು ಆಪ್ಟ್ ಮಾಡ್ಕೋಬಹುದು. ಇಫ್ ಯುವರ್ ರ್ಯಾಂಕ್ ಈಸ್ ಇನ್ ದ ರೇಂಜ್ ಆಫ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಜನರಲ್ ಮೆರಿಟ್. ಜನರಲ್ ಮೆರಿಟಲ್ಲಿ ನೋಡಿ, ಲಾಸ್ಟ್ ಇಯರು 61,039 ನಿಂತಿದೆ. ಲಾಸ್ಟ್ ಇಯರು ಜನರಲ್ ಮೆರಿಟು 39,634 ನಿಂತಿದೆ. 39,634 2023ರಲ್ಲಿ. ಅದಕ್ಕೆ ಹಿಂದಿನ ವರ್ಷ 49,000. ಸೊ ಆಲ್ಮೋಸ್ಟ್ 10,000 ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಇದು ಲಾಸ್ಟ್ ಕಾಲಮಲ್ಲಿರೋದು 2023 ಫಸ್ಟ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಕಟ್ ಆಫ್ ಅಲ್ಲ. ಬಟ್ 2022 ಸೆಕೆಂಡ್ ರೌಂಡ್ ಕಟ್ ಆಫು ಈ ಕಾಲಮಲ್ಲಿರೋದು. ನೆಕ್ಸ್ಟು 2021 ಸೆಕೆಂಡ್ ರೌಂಡ್ ಕಟ್ ಆಫ್ ಇರೋದು. ಸೊ ಇದು 2021, 22, 23 ಲಾಸ್ಟ್ 3 ಇಯರ್ಸ್ ಕಟ್ ಆಫ್ ಅನಲೈಸ್ ಮಾಡೋಣ. ಸೊ ಲಾಸ್ಟ್ 3 ಇಯರ್ಸ್ ಕಟ್ ಆಫ್ ಸ್ವಲ್ಪ ನೀಟಾಗಿ ನೋಡಿದ್ರೆ ನಿಮಗೆ ಈ ವರ್ಷ ಏನಾಗಬಹುದು ಅನ್ನೋ ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಸಿಗಬಹುದು. ಬಟ್ ಇದೊಂದೇ ಕಟ್ ಆಫ್ ಮ್ಯಾಟ್ರ್ ಆಗೋದಿಲ್ಲ. ಈ ವರ್ಷ ತುಂಬ ಜಾಸ್ತಿ ಜನ ನೀಟ್ ಎಕ್ಸಾಮ್ ಬರ್ತಿದ್ದಾರೆ. ಬಟ್ ತುಂಬ ಹೊಸ ಕಾಲೇಜಸ್ ಜಾಸ್ತಿ ಏನೂ ಬರ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ನೆಲಮಂಗಲದ ಹತ್ರ ಒಂದು ಪ್ರೈವೇಟ್ ಕಾಲೇಜ್ ಬರ್ತಿದೆ, ಆದಿಚುಂಚನಗಿರಿ ಮಟ್ಟದ್ದು. ಗೌರ್ಮೆಂಟ್ ಕಾಲೇಜು ಯಾವುದು ಬರೋ ಸೂಚನೆ ಇಲ್ಲ. ಅದೇ ಬೇರೆ ರಾಜ್ಯಗಳಲ್ಲಾದರೆ 5 ಕಾಲೇಜು, 10, 15 ಕಾಲೇಜು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸೇ ಬರ್ತಾ ಇರುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂದರೆ ಆಲ್ಮೋಸ್ಟ್ 150ರಲ್ಲಿ 85% ಆಫ್ ದ ಸೀಟ್ಸ್ ಆ ಸ್ಟೇಟ್ ಕೌನ್ಸಿಲಿಂಗ್ ಮೂಲಕನೇ ಹೋಗುತ್ತೆ. ಜಾಸ್ತಿ ಸೀಟ್ಸ್ ಇರುತ್ತೆ. ಅದೇ ಪ್ರೈವೇಟ್ ಕಾಲೇಜ್ ಬಂದರೆ ಕೆಲವು ಗೌರ್ಮೆಂಟ್ ಸೀಟ್ ಇರುತ್ತೆ, ಇನ್ನೆಲ್ಲ ಪ್ರೈವೇಟ್ ಕೋಟಾ ಹೋಗುತ್ತೆ. ಬಟ್ ಈಗ ನೆಲಮಂಗಲದ ಹತ್ರ ಬರ್ತಾ ಇರೋದು ಇದೇ ಡೀಮ್ಡ್ ಕಾಲೇಜ್ ಅಲ್ಲ, ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜು. ಸೊ ಹಾಗಾಗಿ ಅಲ್ಲಿ ಗೌರ್ಮೆಂಟ್ ಸೀಟ್ಸ್ಗೆ 1.5 ಲಕ್ಷ ಇರುತ್ತೆ. ಇನ್ನು ಉಳಿದಿರೋ ಸೀಟ್ಸ್ಗೆ ಆಲ್ಮೋಸ್ಟ್ 20 lakhsವರೆಗೂ ಫೀಸ್ ಇಟ್ಕೋತಾರೆ ಅನಿಸುತ್ತೆ. ಹಾಗಾಗಿ ಗೌರ್ಮೆಂಟ್ ಕಾಲೇಜಸ್ ಬಂದರೆ ನಿಮ್ಮದು ಕಟ್ ಆಫ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಈ ಸರಿ ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಬರೋ ಸೂಚನೆ ಇಲ್ಲ. ಅದೇ ಬೇರೆ ಸ್ಟೇಟಲ್ಲಿ 5, 10 ಎಲ್ಲ ಬರ್ತಿರುತ್ತೆ. ಯಾಕೆ ನಮ್ಮ ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ಲ ಅಂತಲೂ ಗೊತ್ತಿಲ್ಲ. ದಾವಣಗೆರೆಯಲ್ಲಿ 2 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ, ಒಂದು JJM, ಒಂದು SS. ಆದರೆ ಒಂದು ಗೌರ್ಮೆಂಟ್ ಕಾಲೇಜು ಇಲ್ಲ. ತುಮಕೂರಲ್ಲಿ ಪ್ರೈವೇಟ್ ಕಾಲೇಜಸ್ ಇದೆ. ಈಗ ಸಿದ್ಧಗಂಗಾ ಮಠದ್ದು ಬಂತು, ಪರಮೇಶ್ವರ್ ಅವ್ರದ್ದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಇದೆ. ಆದರೆ ಗೌರ್ಮೆಂಟ್ ಕಾಲೇಜ್ ತಗೊಳ್ಳೋದಕ್ಕೆ ಯಾವುದೇ ರಾಜಕಾರಣಿ, ಜನಪ್ರತಿನಿಧಿ ಹೋರಾಟ ಮಾಡೋದು ಇಲ್ಲ, ಮಾಡಿಲ್ಲ. ಮಂಗಳೂರಿನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ಕೋಲಾರಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ರಾಮನಗರ ಜಿಲ್ಲೆಗೊಂದು ಅಲಾಟ್ ಆಗಿತ್ತು, ಅದು ಚಿಕ್ಕಬಳ್ಳಾಪುರಕ್ಕೆ ಹೋಯಿತು. ಈಗ ಸದ್ಯಕ್ಕೆ ರಾಮನಗರದಲ್ಲಿ ಇಲ್ಲ, ಯಾವುದೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ಅಟ್ಲೀಸ್ಟ್ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಒಂದು ಡಿಸ್ಟ್ರಿಕ್ಟ್ಗೆ ಬೇಕಾಗುತ್ತೆ. ಯಾಕೆಂದರೆ ಬಡ ಹುಡುಗರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಓದೋದಕ್ಕೆ. ಎಲ್ಲರೂ ಪ್ರೈವೇಟ್ ಕಾಲೇಜಲ್ಲಿ ಓದೋದು ಕಷ್ಟ ಆಗುತ್ತೆ. ಸೊ ನೋಡೋಣ JJ ಮೆಡಿಕಲ್ ಕಾಲೇಜು ಒಳ್ಳೆ ಕಾಲೇಜಾ ಅಲ್ವಾ ಅಂತ. ನಾನು ಯಾಕೆ ಒಳ್ಳೆ ಕಾಲೇಜು ಅಂತ ಹೇಳ್ತೀನಿ ಅಂದರೆ, ಎವ್ರಿ ಇಯರು ಕಟ್ ಆಫ್ ನೋಡಿ, ಲಾಸ್ಟ್ ಇಯರ್ 39,000ಕ್ಕೆ ನಿಂತಿತ್ತು. ಬಟ್ ಅದರ ಹಿಂದಿನ ವರ್ಷ 49,591 ರ್ಯಾಂಕ್ ಬಂದಿರೋ ಹುಡುಗನಿಗೂ JJMಲ್ಲಿ ಸಿಕ್ಕಿತ್ತು. ಅದಕ್ಕೆ ಹಿಂದಿನ ವರ್ಷ 47,000ಕ್ಕೆ ನಿಂತಿತ್ತು. ಸೊ ಕಟ್ ಆಫು ಡ್ರಾಪ್ ಆಗ್ತಿಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಿಮ್ಮ ರ್ಯಾಂಕ್ ಏನಾದರೂ ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿ ಆಲ್ಮೋಸ್ಟ್ 39,000, 35,000, 37,000 ಆಗಿದ್ದರೆ, ನೀವು ದಾವಣಗೆರೆ ಸ್ಟೂಡೆಂಟ್ ಆಗಿದ್ದರೆ, ಇಲ್ಲ ಸುತ್ತಮುತ್ತ ಊರಿನ ಹುಡುಗ ಆಗಿದ್ದರೆ, ಇಲ್ಲ ನೀವು JJM ಕಾಲೇಜ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದ್ದರೆ ಧಾರಾಳವಾಗಿ ಈ ಕಾಲೇಜು ಆಪ್ಟ್ ಮಾಡ್ಕೋಬಹುದು. ಸೊ ಉಳಿದಂತೆ ಬೇರೆ ಕ್ಯಾಟಗರಿ ನೋಡೋಣ. ಲಾಸ್ಟ್ ವೀಡಿಯೋಲಿ ಹೇಳಿದ್ದಾಗೆ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದ್ಸರಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಕೆಲವು ಕ್ಯಾಟಗರಿಗೆ ಕಟ್ ಆಫ್ ಡ್ರಾಪ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಸ್ಟೂಡೆಂಟ್ಸ್ ಆಫ್ ದಟ್ ಕ್ಯಾಟಗರಿ ದೇ ಹ್ಯಾವ್ ಅಟೆಂಪ್ಟೆಡ್ ನೀಟ್. 1G ಕ್ಯಾಟಗರಿಯಲ್ಲಿ ನೋಡೋಣ. ಲಾಸ್ಟ್ ಇಯರು ಇದು 87,979. 87,979 ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಗೂ 2023 ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು. ಬಟ್ ಅದರ ಹಿಂದಿನ ವರ್ಷ ನಿಂತಿದ್ದೇ 60,333ಕ್ಕೆ. ಅದಕ್ಕೆ ಹಿಂದಿನ ವರ್ಷ 56,000ಕ್ಕೆ ನಿಂತಿತ್ತು. ಅಂದರೆ ಕಂಟಿನ್ಯೂಸ್ ಆಗಿ ಕಟ್ ಆಫು ಡ್ರಾಪ್ ಆಗ್ತಾ ಬರ್ತಾ ಇದೆ 1Gಯಲ್ಲಿ. ಸೊ ಈ ಟ್ರೆಂಡ್ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಈ ವರ್ಷವೂ 1Gಯಲ್ಲಿ ಕಟ್ ಆಫ್ ಡ್ರಾಪ್ ಆಗಬಹುದು ಅಂತ. 56 ಇತ್ತು, ನೆಕ್ಸ್ಟ್ 60ವರೆಗೂ ಹೋಯಿತು, ನೆಕ್ಸ್ಟ್ 87ವರೆಗೂ ಹೋಯಿತು. ಸೊ ಈ ವರ್ಷ ನಿಮ್ಮ ರ್ಯಾಂಕ್ ಏನಾದರೂ 80, 85, 87 ಇದ್ದರೆ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಇನ್ 1G ಕ್ಯಾಟಗರಿ. ನೆಕ್ಸ್ಟ್
ಆರ್ ಕ್ಯಾಟಗರಿಗೆ ಬರೋಣ. 1R ಕ್ಯಾಟಗರಿ ಲಾಸ್ಟ್ ಇಯರು ಅಂದರೆ 2023 ಫಸ್ಟ್ ರೌಂಡಲ್ಲಿ 65,000 ಇತ್ತು. ಬಟ್ 2021 69,000 ಇತ್ತು. ಇದು ಸೆಕೆಂಡ್ ರೌಂಡಿಗೆ 69ಗೂ ಹೋಗಿರುತ್ತೆ. 2AGL ನೋಡೋಣ. 71,000ವರೆಗೂ ಸಿಕ್ಕಿದೆ ಫಸ್ಟ್ ರೌಂಡಲ್ಲೇ. ಸೆಕೆಂಡ್ ರೌಂಡಲ್ಲಿ ಇನ್ನೂ ಕಟ್ ಆಫ್ ಡ್ರಾಪ್ ಆಗೇ ಇರುತ್ತೆ. ಬಟ್ 2022 62,000ಗೆ ಸ್ಟಾಪ್ ಆಗಿತ್ತು. ಬಟ್ ಅದರ ಹಿಂದಿನ ವರ್ಷ 69,000ಗೂ ಹೋಗಿತ್ತು. ನೆಕ್ಸ್ಟ್ 2AK ಅಲ್ಲಿ 89,651, ಅದಕ್ಕೆ ಹಿಂದಿನ ವರ್ಷ 88, ಅದಕ್ಕೆ ಹಿಂದಿನ ವರ್ಷ 75. ಸೊ ಇದನ್ನು ನೋಡಿದ್ರೆ 2AK ಕ್ಯಾಟಗರಿಯಲ್ಲಿ ಸಹ ಕಟ್ ಆಫು ಕನ್ಸಿಸ್ಟೆಂಟಾಗಿ ಡ್ರಾಪ್ ಆಗ್ತಾ ಹೋಗಿದೆ. 2AR ಕ್ಯಾಟಗರಿಯಲ್ಲಿ 2021 ಆಲ್ಮೋಸ್ಟ್ 70,000, 22 72,000, 2023 ಫಸ್ಟ್ ರೌಂಡ್ಗೆ 73,907 ಹೋಗಿತ್ತು. ಸೊ 2AR ಕ್ಯಾಟಗರಿಯಲ್ಲೂ ಸಹ ಕಟ್ ಆಫು ಡ್ರಾಪ್ ಆಗ್ತಾ ಬರುತ್ತೆ. ಯಾಕೆ ಕಟ್ ಆಫ್ ಡ್ರಾಪ್ ಆಗ್ತಾ ಇರುತ್ತೆ ಅಂದರೆ ಇದು 2A ರೂರಲ್ ಕೋಟಾದಲ್ಲಿ ಸ್ವಲ್ಪ ಕಡಿಮೆ ಜನ ಹುಡುಗರು ಇರ್ತಾರೆ, ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗ್ತಾ ಬಂದಿದೆ. 2BGಯಲ್ಲಿ ನೋಡಿ 41 ಇತ್ತು, ನೆಕ್ಸ್ಟು 71ವರೆಗೂ ಸಿಕ್ಕಿದೆ. ಬಟ್ ಲಾಸ್ಟ್ ಇಯರು 54ವರೆಗೂ ಹೋಗಿತ್ತು. 2BR ಕ್ಯಾಟಗರಿಯಲ್ಲಿ ಲಾಸ್ಟ್ ಇಯರ್ 73,000ವರೆಗೂ ಹೋಗಿದೆ. ಬಟ್ 2 ವರ್ಷದ ಹಿಂದೆ 64,931 ಇತ್ತು. 3AG ಕ್ಯಾಟಗರಿ ವೇರ್ ಕಾಂಪಿಟೇಷನ್ ಈಸ್ ಮೋರ್ 39,000 ಇತ್ತು, ನೆಕ್ಸ್ಟ್ 53ವರೆಗೂ ಹೋಯಿತು, ನೆಕ್ಸ್ಟ್ 44ಗೆ ನಿಂತಿದೆ. 3BG ಕ್ಯಾಟಗರಿಯಲ್ಲಿ 49 ಇತ್ತು, ನೆಕ್ಸ್ಟ್ 51,000ವರೆಗೂ ಹೋಯಿತು, ನೆಕ್ಸ್ಟ್ 47,000ವರೆಗೂ ಹೋಯಿತು. ಆಲ್ಮೋಸ್ಟ್ ಕನ್ಸಿಸ್ಟೆಂಟ್ ಆಗಿದೆ. 3BRಲ್ಲಿ 61 ಇತ್ತು, 66 ಆಯಿತು. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 61 ಇತ್ತು, ಆಲ್ಮೋಸ್ಟ್ ಮೇಂಟೈನ್ ಮಾಡಿದೆ, ತುಂಬ ಚೇಂಜಸ್ ಏನಿಲ್ಲ. ಜನರಲ್ ಮೆರಿಟಲ್ಲಿ 47, 49, ಬಟ್ ಸಡನ್ನಾಗಿ ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರು 39ಗೆ ನಿಂತಿದೆ. GM ಕನ್ನಡ ಮೀಡಿಯಮ್ 72 ಇತ್ತು, 76ಗೆ ಡ್ರಾಪ್ ಆಯಿತು. ನೆಕ್ಸ್ಟ್ ನೋಡಿ ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರು 81,000ವರೆಗೂ ಡ್ರಾಪ್ ಆಗಿದೆ, ಯಾಕೆಂದರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಕಡಿಮೆ ಇರ್ತಾರೆ. ಜನರಲ್ ಮೆರಿಟ್ ರೂರಲಲ್ಲಿ 61,000 ಇತ್ತು, ನೆಕ್ಸ್ಟು 66,000 ಡ್ರಾಪ್ ಆಯಿತು. ಲಾಸ್ಟ್ ಇಯರು 56ಗೆ ನಿಂತಿತ್ತು ಫಸ್ಟ್ ರೌಂಡಲ್ಲಿ. SC ಜನರಲ್ 152,000 ಅದರ ನೆಕ್ಸ್ಟ್ ಇಯರು 160,000 ಹೋಯಿತು, ಅಂದರೆ ಡ್ರಾಪ್ ಆಯಿತು. ಲಾಸ್ಟ್ ಇಯರು 167, 1,67,000. ಸೊ SC ಜನರಲ್ ಸಹ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗ್ತಾ ಬರ್ತಾ ಇದೆ. ಇದೇ ಟ್ರೆಂಡ್ ಮೇಂಟೈನ್ ಆಯಿತು ಅಂದರೆ ನೀವು ಈ ರೇಂಜಲ್ಲಿದ್ದರೆ ಖಂಡಿತ ನೀವು ಅನ್ಕೋಬೋದು ನಿಮಗೂ ಈ ಸೀಟ್ ಸಿಗುತ್ತೆ. ನೆಕ್ಸ್ಟ್ SC ಕನ್ನಡ ಮೀಡಿಯಮ್ ನೋಡಿ, SCK 1,77,000 ಆಯಿತು, ನೆಕ್ಸ್ಟು 2,11,000 ಹೋಯಿತು, ನೆಕ್ಸ್ಟು ಅಂದರೆ ಲಾಸ್ಟ್ ಇಯರು 2,09,000 ಆಯಿತು ಫಸ್ಟ್ ರೌಂಡಲ್ಲಿ. ಸೊ 2,00,000 ಬಂದ್ರೂ SCKಯಲ್ಲಿದ್ದರೆ ನಿಮಗೆ ಸೀಟ್ ಸಿಗುತ್ತೆ. SC ರೂರಲಲ್ಲಿ 1,63,000 ಆಯಿತು, ಅದರ ನೆಕ್ಸ್ಟ್ ಇಯರ್ 1,92,000 ಹೋಯಿತು, ಲಾಸ್ಟ್ ಇಯರು 1,95,000ವರೆಗೂ ಹೋಗಿದೆ. ST ಜನರಲಲ್ಲಿ ಲಾಸ್ಟ್ ಇಯರು 1,70,000 ನಿಂತಿತ್ತು, ಬಟ್ ಅದರ ಹಿಂದಿನ ವರ್ಷ 1,20,000ಗೆ ಸ್ಟಾಪ್ ಆಗಿತ್ತು. ನೋಡಿ 50,000 ಡ್ರಾಪ್ ಆಗಿದೆ. ನೆಕ್ಸ್ಟು ST ರೂರಲ್ ನೋಡೋಣ. ST ರೂರಲ್ 80,000 ಇತ್ತು, ನೆಕ್ಸ್ಟು 1,27,700ಕ್ಕೆ ಡ್ರಾಪ್ ಆಯಿತು, ನೆಕ್ಸ್ಟು 1,71,000ಕ್ಕೆ ಡ್ರಾಪ್ ಆಗಿದೆ. ನೋಡಿ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಆಲ್ಮೋಸ್ಟ್ 47,000 ಡ್ರಾಪ್ ಆಗಿದೆ. ನೆಕ್ಸ್ಟು ಆಲ್ಮೋಸ್ಟ್ 50,000 ಅಂದ್ಕೊಳ್ಳಿ, ಅಷ್ಟು ಡ್ರಾಪ್ ಆಗಿದೆ. 80,000 ಇತ್ತು 2 ವರ್ಷದಿಂದ, ನೆಕ್ಸ್ಟು 1,71,000ವರೆಗೂ ಹೋಗಿದೆ. ಆಲ್ಮೋಸ್ಟ್ 90,000 ಡ್ರಾಪ್ ಆಗಿದೆ ST ರೂರಲಲ್ಲಿ. ನೆಕ್ಸ್ಟ್ ಈ ಎಲ್ಲ ಸೀಟ್ಗೂ ಫೀಸು 1.5 ಲಕ್ಷ ಇಲ್ಲ 1,60,000 ಆ ರೇಂಜಲ್ಲಿರುತ್ತೆ ಗೌರ್ಮೆಂಟ್ ಕೋಟಾ ಸೀಟ್ಸ್. ಅಲ್ಲಿ ಸಿಗಲಿಲ್ಲ ಅಂದರೆ ತುಂಬ ಜನ ಟ್ರೈ ಮಾಡ್ತಾರೆ ಪ್ರೈವೇಟ್ ಕೋಟಾ ಸೀಟ್ಸ್. ಪ್ರೈವೇಟ್ ಕೋಟಾ ಸೀಟಲ್ಲಿ ಆಲ್ಮೋಸ್ಟ್ 11 ಲಕ್ಷ ಇರುತ್ತೆ. 11 ಲಕ್ಷದ್ದು ಲಾಸ್ಟ್ ಇಯರು 86,976 ಫಸ್ಟ್ ರೌಂಡಲ್ಲಿ ನಿಂತಿತ್ತು, ಬಟ್ ಅದರ ಹಿಂದಿನ ವರ್ಷ 94,000ವರೆಗೂ ಹೋಗಿತ್ತು, ಅದರ ಹಿಂದಿನ ವರ್ಷ 86,000 ಇತ್ತು. ಸೊ 86,000 ಫಸ್ಟ್ ರೌಂಡಲ್ಲಿ ನಿಂತಿದ್ದರೆ ದಿಸ್ ಈಸ್ ಎ ಗುಡ್ ಕಾಲೇಜ್. ಇದು 1 ಲಕ್ಷ 1,20,000ಕ್ಕೆ ಹೋಗಿಲ್ಲ. ಹಾಗಾಗಿ ಐ ವಿಲ್ ಸೇ ದಿಸ್ ಈಸ್ ಎ ಬೆಟರ್ ಕಾಲೇಜ್ ಕಂಪೇರ್ ಟು ಸಮ್ ಅದರ್ ಕಾಲೇಜಸ್. GMPH ಅಲ್ಲಿ ಹೈದ್ರಾಬಾದ್ ಕರ್ನಾಟಕ ಪ್ರೈವೇಟ್ ಕೋಟಾ ಸೀಟ್ಸಲ್ಲಿ 1,09,006. 2AH ಕ್ಯಾಟಗರಿಯಲ್ಲಿ 84,000, 2BH ಅಲ್ಲಿ ಲಾಸ್ಟ್ ಇಯರ್ 65,000, 3BH ಅಲ್ಲಿ 63,000, GMH ಅಲ್ಲಿ 48,000, GMKH ಅಲ್ಲಿ 86,000, GMRH ಅಲ್ಲಿ 76,000, SC ಹೈದ್ರಾಬಾದ್ ಕರ್ನಾಟಕ 1,87,979. ಸೊ ಈ ಕ್ಯಾಟಗರಿ ಎಲ್ಲ ಹೈದ್ರಾಬಾದ್ ಕರ್ನಾಟಕ ಬರುತ್ತೆ. ಇಷ್ಟು ಲಾಸ್ಟಲ್ಲಿರೋ ಕೆಲವು ರೋಸ್ ಎಲ್ಲ ಹೈದ್ರಾಬಾದ್ ಕರ್ನಾಟಕಕ್ಕೆ ಕಟ್ ಆಫ್ ಕೊಟ್ಟಿದ್ದೀನಿ. ಸೊ ಇದನ್ನು ನೀಟಾಗಿ ಅನಲೈಸ್ ಮಾಡಿಕೊಂಡ್ರೆ ನೀವು ನಿಮ್ಮ ಕ್ಯಾಟಗರಿಯಲ್ಲಿ, ಯಾಕೆಂದರೆ 3 ವರ್ಷದ ಡೇಟಾ ಇದೆ ನಿಮ್ಮ ಹತ್ರ,
ಸಿಗೋ ಚಾನ್ಸ್ ಇದೆಯಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ, ಯಾರನ್ನೂ ಕೇಳೋ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ಈಗ ನಿಮಗೆ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ, ನಿಮಗೆ ಅಪ್ರಾಕ್ಸಿಮೇಟಾಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಬಹುದು ಅಂತ ಗೊತ್ತಾಗುತ್ತೆ. ಬಟ್ ಆ ಮಾರ್ಕ್ಸ್ಗೆ ಏನು ರ್ಯಾಂಕ್ ಬರುತ್ತೆ ಅನ್ನೋದು ಖಂಡಿತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಎವ್ರಿ ಇಯರ್ ಅದು ಚೇಂಜ್ ಆಗ್ತಾ ಇರುತ್ತೆ. ಈ ವರ್ಷ ತುಂಬ ಜಾಸ್ತಿ ಜನ ಎಕ್ಸಾಮ್ ತೊಗೊಂಡಿದ್ದಾರೆ, ಬಟ್ ಕರ್ನಾಟಕದಲ್ಲೂ ಅಷ್ಟೇ ಜಾಸ್ತಿ ಜನ ತೊಗೊಂಡಿದ್ದಾರೆ, ಬಟ್ ಸೀಟ್ಸು ಜಾಸ್ತಿ ಆಗ್ತಾ ಇಲ್ಲ. ಹಾಗಾಗಿ ಕಟ್ ಆಫ್ ಇನ್ಕ್ರೀಸ್ ಆಗಬಹುದು ಅನ್ನೋದು ಜನರಲ್ ಒಪಿನಿಯನ್ನು. ನೋಡೋಣ, ನೀಟ್ ರಿಸಲ್ಟ್ಸ್ ಬಂದಮೇಲೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸೆಲಿಂಗ್. ಥ್ಯಾಂಕ್ ಯು.